ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಅನಘ. ಇಂದು ನಾವು ದಶರಥ ಹಾಗೂ ಕೈಕೇಯಿಯ ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿದುಕೊಳ್ಳೋಣ. ದಶರಥನು ಪೂರ್ವಜನ್ಮದಲ್ಲಿ ಧರ್ಮದತ್ತನೆಂಬ ಬ್ರಾಹ್ಮಣನಾಗಿ ಕರವೀರಪುರದಲ್ಲಿ ವಾಸಿಸುತ್ತಿರುತ್ತಾನೆ. ಪ್ರತಿನಿತ್ಯದಂತೆ ಪೂಜೆಗಾಗಿ ಧಾತ್ರಿ, ತುಳಸಿ ಮತ್ತು ಶುದ್ಧೋದಕಗಳನ್ನು ತೆಗೆದುಕೊಂಡು ಹರಿಮಂದಿರಕ್ಕೆ ಹೋಗುತ್ತಿರುತ್ತಾನೆ. ಆಗ ದಾರಿಯಲ್ಲಿ ಒಬ್ಬ ರಾಕ್ಷಸಿಯು ಎದುರಿಗೆ ಬಂದಳು. ಧರ್ಮದತ್ತನು ಧಾತ್ರಿ, ತುಳಸಿ ಸಹಿತ ಉದಕವನ್ನು ಅವಳ ಮೇಲೆ ಎರಚುತ್ತಾನೆ. ಆಗ ಅವಳ ಪಾಪವು ಪರಿಹಾರವಾಗಿ ಹಿಂದಿನ ಜನ್ಮದ ಸ್ಮರಣೆಯೂ ಬರುತ್ತದೆ. ಹಿಂದಿನ ಜನ್ಮದಲ್ಲಿ ಆ ರಾಕ್ಷಸಿಯ ಹೆಸರು ಕಲಹ ಎಂದು. ಅವಳು ಸೌರಾಷ್ಟ್ರದ ಭಿಕ್ಷು ಎಂಬ ಹೆಸರಿನ ಬ್ರಾಹ್ಮಣನ ಪತ್ನಿ. ಅವಳು ತನ್ನ ಗಂಡನ ಮಾತನ್ನು ಕೇಳುತ್ತಿರಲಿಲ್ಲ, ಗಂಡನಿಗೆ ಭೋಜನ ಮಾಡಿಸುತ್ತಿರಲಿಲ್ಲ, ಆತನೊಡನೆ ಸದಾ ಜಗಳವಾಡುತ್ತಿದ್ದಳು. ಹಾಗಾಗಿ ಗಂಡನು ರೋಸು ಹೋಗಿ ಮತ್ತೊಬ್ಬನನ್ನು ಮದುವೆಯಾದನು. ಇದನ್ನು ಕಂಡು ಅವಳು ವಿಷ ಸೇವನೆ ಮಾಡುತ್ತಾಳೆ. ಆದ್ದರಿಂದ ಅವಳಿಗೆ ಪ್ರೇತದೇಹ ಬರುತ್ತದೆ. ಈ ವೃತ್ತಾಂತವನ್ನು ಅವಳು ಧರ್ಮದತ್ತ ಎಂಬ ಬ್ರಾಹ್ಮಣನ ಹತ್ತಿರ ಹೇಳಿ ಅವಳನ್ನು ಉದ್ಧರಿಸುವುದಕ್ಕಾಗಿ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಆಗ ಧರ್ಮದತ್ತನು ದ್ವಾದಶಾಕ್ಷರೀ ಮಂತ್ರದಿಂದ ಅಭಿಮಂತ್ರಿತವಾದ ಜಲವನ್ನು ಅವಳ ಮೇಲೆ ಪ್ರೋಕ್ಷಿಸಿದನು. ಅವಳಿಗೆ ದಿವ್ಯರೂಪ ಬಂದಿತು ಮತ್ತು ಸ್ವರ್ಗವನ್ನು ಸೇರಿದಳು. ಅದನಂತರ ವಿಷ್ಣುದೂತರು ಬಂದು, ಧರ್ಮದತ್ತನೇ, ನೀನು ಕಾರ್ತೀಕ ವ್ರತವನ್ನು ಮಾಡುತ್ತಿರುವೆ. ಅದರ ಪುಣ್ಯದಿಂದಲೇ ಇವಳಿಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಈ ಕಾರ್ತೀಕ ವ್ರತದ ಪುಣ್ಯದ ಪ್ರಭಾವದಿಂದ ಸೂರ್ಯವಂಶದಲ್ಲಿ ದಶರಥನೆಂಬ ರಾಜನಾಗಿ ನೀನು ಹುಟ್ಟುವೆ ಎಂದು ಆಶೀರ್ವದಿಸಿದರು. ಈ ಬ್ರಾಹ್ಮಣನು ದಶರಥನಾದಾಗ ವರಬಲದಿಂದ ಆ ಹೆಣ್ಣು ಮಗಳು ಕೈಕೇಯಿಯಾಗಿ ಹುಟ್ಟಿದಳು. ಹಿಂದಿನ ಸಂಚಿಕೆಯನ್ನು ನೋಡಿದ ಮೇಲೆ ಕೆಲವು ವೀಕ್ಷಕರಿಗೆ ಬಂದ ಸಂದೇಹದ ಮೇರೆಗೆ ಯಜ್ಞದ ವಿಷಯವನ್ನು ಕುರಿತು ಸ್ಪಷ್ಟೀಕರಣೆಯನ್ನು ಕೊಡಲು ಇಚ್ಛಿಸುತ್ತೇನೆ. ದಶರಥ ಮಹಾರಾಜನು ಪುತ್ರ ಪ್ರಾಪ್ತಿಗಾಗಿ ಮೊದಲು ಅಶ್ವಮೇಧ ಯಾಗ, ನಂತರ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಾನೆ. ಏಕೆಂದರೆ ಅಶ್ವಮೇಧ ಯಾಗದಿಂದ ಪುತ್ರ ಸಂತತಿಗೆ ಬಂಧಕವಾದ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಆದ್ದರಿಂದ ದಶರಥ ಮಹಾರಾಜನು ಮೊದಲು ಅಶ್ವಮೇಧ ಯಾಗವನ್ನು ಮಾಡಿ ನಂತರ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಾನೆ. ನಂತರ ಮಹಾರಾಜನು ವಸಿಷ್ಠರ ಹಾಗೂ ಬ್ರಾಹ್ಮಣರ ಸಲಹೆಯನ್ನು ಕೇಳಿದಾಗ ಅವರು ಸಂತುಷ್ಟರಾಗಿ, ಮಹಾರಾಜನೇ, ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡು, ಯಾಗಕ್ಕಾಗಿ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಯಜ್ಞಾಶ್ವವನ್ನು ವಿಜಯ ಯಾತ್ರೆಗಾಗಿ ಬಿಡು ಎಂದು ಹೇಳುತ್ತಾರೆ. ಇಲ್ಲಿ ನಾವು ಸರಯೂ ನದಿಯ ದಕ್ಷಿಣ ತೀರದಲ್ಲಿ ಅಯೋಧ್ಯೆಯ ನಗರವೂ ಇದೆ, ಹಾಗೂ ಅದೇ ಸರಯೂ ನದಿಯ ಉತ್ತರ ತೀರದಲ್ಲಿ ಅವರು ಯಜ್ಞದ ಸಿದ್ಧತೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಹೀಗೆಯೇ ವಸಿಷ್ಠರು ರಾಜನನ್ನು ಕುರಿತು, ನಿನಗೆ ಪುತ್ರರು ಜನಿಸುವರು, ನಿನ್ನ ಇಷ್ಟಾರ್ಥವು ನೆರವೇರುವುದು, ಸಂದೇಹವೇ ಇಲ್ಲ. ಪುತ್ರಾರ್ಥವಾಗಿ ಈ ಧರ್ಮ ಕಾರ್ಯವನ್ನು ಮಾಡಬೇಕೆಂಬ ನಿನ್ನ ಉದ್ದೇಶವು ಪ್ರಶಂಸನೀಯ ಎಂದು ಹೊಗಳಿದರು. ಇದನ್ನು ಕೇಳಿ ರಾಜನಿಗೆ ಆನಂದವಾಯಿತು. ಅವನು ತನ್ನ ಮಂತ್ರಿಗಳನ್ನು ಕರೆದು, ನನ್ನ ಗುರುಗಳು ಅಪ್ಪಣೆ ಮಾಡಿದಂತೆ ಎಲ್ಲ ಯಜ್ಞದ ಸಾಮಗ್ರಿಗಳನ್ನು ಸಿದ್ಧಪಡಿಸಿರಿ. ಸಮರ್ಥರಾದ ರಾಜಪುತ್ರರ ಕಾವಲಿನಲ್ಲಿ ಯಜ್ಞದ ಅಶ್ವವನ್ನು ಬಿಡಲ್ಪಡಲಿ. ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞಭೂಮಿಯು ನಿರ್ಮಾಣವಾಗಬೇಕು. ಇವೆಲ್ಲವೂ ಶಾಸ್ತ್ರೋಕ್ತವಾಗಿ ನಡೆಯಬೇಕು. ಯಜ್ಞವನ್ನು ವಿಧಿವತ್ತಾಗಿ ಮಾಡದೆ ಕೆಡಿಸಿದರೆ ಯಜಮಾನನು ನಾಶವಾಗುತ್ತಾನೆ. ಆದ್ದರಿಂದ ನನಗೆ ಈ ಯಾಗವು ವಿಧಿಪೂರ್ವಕವಾಗಿ ಸಮಾಪ್ತಿಯಾಗುವಂತೆ ಏರ್ಪಡಿಸಿರಿ ಎಂದು ಹೇಳುತ್ತಾನೆ. ಈ ಅಶ್ವಮೇಧ ಯಾಗಕ್ಕೆ ಸಂಬಂಧಿಸಿದಂತೆ 2 ವಚನಗಳನ್ನು ನಾನು ಹೇಳಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ, ಚತುಃಶತ ರಕ್ಷಂತಿ ಎಂಬ ಶ್ರುತಿಯ ವಚನದಂತೆ 400 ಮಂದಿ ಕ್ಷತ್ರಿಯರು ಯಜ್ಞದ ಅಶ್ವವನ್ನು ರಕ್ಷಿಸುತ್ತಿರಬೇಕು. ಎರಡನೆಯದಾಗಿ, ಅಶ್ವಸ್ಯ ಮೇಧಸ್ಯ ಪದೇ ಪದೇ ಜುಹೋತಿ ಎಂಬ ವಚನದಂತೆ ಹೋಮವನ್ನು ನಿರ್ವಹಿಸಲು ಅಶ್ವದೊಡನೆ ಋತ್ವಿಜರೂ ಹೋಗಬೇಕು. ದಶರಥ ಮಹಾರಾಜನು ತನ್ನ ಮಂತ್ರಿಗಳಿಗೆ ಆದೇಶವನ್ನು ನೀಡಿದ ಮೇಲೆ ಅವನು ತನ್ನ ಅರಮನೆಗೆ ಹೋಗಿ ಅಲ್ಲಿ ತನ್ನ ಪತ್ನಿಯರನ್ನು ಕುರಿತು, ನಾನು ಪುತ್ರಾರ್ಥವಾಗಿ ಅಶ್ವಮೇಧವನ್ನು ಆಚರಿಸಬೇಕೆಂದು ಸಂಕಲ್ಪಿಸಿದ್ದೇನೆ, ಆದ್ದರಿಂದ ನೀವು ಅದಕ್ಕಾಗಿ ದೀಕ್ಷೆಯನ್ನು ವಹಿಸಬೇಕು ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಹಿಮವು ಕಳೆದಾಗ ವಸಂತ ಕಾಲದಲ್ಲಿ ತಾವರೆಗಳು ಶೋಭಿಸುವಂತೆ ಅವರ ಮುಖಗಳು ಕಳೆಯೇರಿದವು.
ದಶರಥನ ನಿಶ್ಚಯವನ್ನು ತಿಳಿದು ಸಾರಥಿಯಾದ ಸುಮಂತ್ರನು ಅವನ ಸನ್ನಿಧಿಗೆ ಹೋಗಿ ಅವನಿಗೆ ಋಷ್ಯಶೃಂಗರ ಚರಿತ್ರೆಯನ್ನು ಹೇಳುತ್ತಾನೆ. ಈ ಋಷ್ಯಶೃಂಗರ ಚರಿತ್ರೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಾನು ಮೊದಲ ಸಂಚಿಕೆಯಲ್ಲಿ ಹೇಳಿದಂತೆ ಸುಮಂತ್ರನು ದಶರಥನ ಮಂತ್ರಿಯೇ, ಆದರೆ ಅವನು ದಶರಥನಿಗೆ ಆಪ್ತನಾದುದರಿಂದ ಅವನ ಸಾರಥಿಯ ಕೆಲಸವನ್ನೂ ಮಾಡುತ್ತಿರುತ್ತಾನೆ. ನಮಸ್ಕಾರ.